ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅವರು ಮಾಡ್ತಿರೋ ಒಂದು ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಸೊ ಇವರು ಮಾಡ್ತಿರೋ ರೆಕ್ರೂಟ್ಮೆಂಟ್ನ ವ್ಯಾಕೆನ್ಸಿ ಡೀಟೇಲ್ಸ್ನ ನೋಡೋದಾದರೆ ಇಲ್ಲಿ ನೋಡ್ತಾ ಇರ್ಬೋದು ಪೋಸ್ಟ್ ಮತ್ತು ಯಾವ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ವ್ಯಾಕೆನ್ಸೀಸ್ ಇದೆ ಅಂತ. ಡ್ರಾಟ್ ಮೆನ್, ಕರೆಂಟ್, ಬ್ಯಾಕ್ಲಾಗ್, ಟೋಟಲ್ ಎಷ್ಟು ವ್ಯಾಕೆನ್ಸಿ ಇದೆ ಅಂತ ನಾನು ಟೋಟಲ್ ಹೇಳ್ತೀನಿ. ಜನರಲ್ 10, SC 2, ST 1, OBC 2, EWS 1, ಟೋಟಲ್ 16. ಇನ್ನು ಸೂಪರ್ವೈಸರ್ ಅಡ್ಮಿನಿಸ್ಟ್ರೇಷನ್ ಇದಕ್ಕೆ 2 ವ್ಯಾಕೆನ್ಸಿ ಇದೆ. ಇನ್ನು ಟರ್ನರ್ ಇದಕ್ಕೆ 10 ವ್ಯಾಕೆನ್ಸಿ ಇದೆ. ಇನ್ನು ಮೆಕ್ಯಾನಿಸ್ಟ್ 1 ವ್ಯಾಕೆನ್ಸಿ ಇದೆ. ಡ್ರೈವರ್ ಮೆಕ್ಯಾನಿಕಲ್ ಟ್ರಾನ್ಸ್ಪೋರ್ಟ್ ಇದಕ್ಕೆ 417 ವ್ಯಾಕೆನ್ಸಿ ಇದೆ. ಇನ್ನು ಡ್ರೈವರ್ ರೋಡ್ ರೋಲರ್ ಇದಕ್ಕೆ 2 ವ್ಯಾಕೆನ್ಸಿ ಇದೆ. ಇನ್ನು ಆಪರೇಟರ್ ಎಕ್ಸ್ಕವೇಟಿಂಗ್ ಮಿಷಿನರಿ ಇದಕ್ಕೆ 18 ವ್ಯಾಕೆನ್ಸಿ ಇದೆ. ಟೋಟಲ್ 466 ವ್ಯಾಕೆನ್ಸಿಗಳು ಇದೆ. ಇನ್ನು ಇದರ ಇಂಪಾರ್ಟೆಂಟ್ ಡೇಟ್ಸ್ಗಳನ್ನ ನೋಡೋದಾದ್ರೆ ಅಪ್ಲಿಕೇಶನ್ ಬಂದು 16 ನವೆಂಬರ್ 2024ಕ್ಕೆ ಶುರುವಾಗುತ್ತೆ. ಇನ್ನು 30 ಡಿಸೆಂಬರ್ 2024ಕ್ಕೆ ಅಪ್ಲಿಕೇಶನ್ ಎಂಡ್ ಆಗುತ್ತೆ. ಅದ್ರ ಜೊತೆಗೆ ಇನ್ನು ಯಾರ್ಯಾರು ಅಸ್ಸಾಂ, ಮೇಘಾಲಯ, ಅರುಣಾಚಲ್ ಪ್ರದೇಶ್, ಮಿಜೋರಾಂ, ಮಣಿಪುರ್, ನಾಗಾಲ್ಯಾಂಡ್, ತ್ರಿಪುರಾ, ಸಿಕ್ಕಿಂ ಈ ಥರ ರೀಜನ್ಗಳಿದೆ, ಇವರಿಗೆಲ್ಲ 14 ಜನವರಿ 2025 ತನಕ ಟೈಮ್ ಇದೆ. ಬಟ್ ಈಗ ಕರ್ನಾಟಕದವ್ರಿಗೆ ಹೇಳೋದಾದ್ರೆ 30 ಡಿಸೆಂಬರ್ 2024 ಲಾಸ್ಟ್ ಡೇಟ್. ಇನ್ನು ಏಜ್ ಲಿಮಿಟ್ನ ನೋಡೋದಾದ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಡ್ರಾಟ್ಮ್ಯಾನ್ ಸೂಪರ್ವೈಸರ್ ಮತ್ತು ಮೆಕ್ಯಾನಿಸ್ಟ್, ಡ್ರೈವರ್ ಮೆಕ್ಯಾನಿಕಲ್, ಡ್ರೈವರ್ ರೋಡ್ ರೋಲರ್ ಇವ್ರಿಗೆಲ್ಲ ಇಷ್ಟಿದೆ. ಇನ್ನು ಮೂರನೇದು ಟರ್ನವರ್ಗೆ ಇವ್ರದ್ದು ಏಜ್ ಲಿಮಿಟೇಷನ್ ನೋಡೋದಾದ್ರೆ 18ರಿಂದ 27 ಏಜ್ ಆಗಿರಬೇಕು. ಇನ್ನು ಏಜ್ ರಿಲ್ಯಾಕ್ಸೇಷನ್ ಅದನ್ನೆಲ್ಲ ಸೇರಿಸಿ ನೋಡೋದಾದ್ರೆ 30 ಡಿಸೆಂಬರ್ 2024ಕ್ಕೆ ನೋಡಿದಾಗ ಜನರಲ್ ಆಗಿದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ 30 ಡಿಸೆಂಬರ್ 1997ರಿಂದ 30 ಡಿಸೆಂಬರ್ 2006 ಇರಬೇಕು. ಅದೇ ಥರ OBC, SC ST ಮತ್ತು ಇಲ್ಲಿ ಜನರಲ್ OBC ಮತ್ತು SC STಗೆ ನೋಡ್ಕೊಳ್ಳಿ, ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ಇದು ಬಂದು ಅಪ್ಲಿಕೇಶನ್, ಇದನ್ನ ನೀವು ಫಿಲ್ ಮಾಡಿ ಪೋಸ್ಟಲ್ಲಿ ಸೆಂಡ್ ಮಾಡಬೇಕಿರುತ್ತೆ. ಅದನ್ನೆಲ್ಲ ಡೀಟೇಲ್ಸ್ನ ಹೇಳ್ತೀನಿ. ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಎಲ್ಲ ಇದೆ, ಬಟ್ ನಾನು ಮೇಲ್ಗಡೆ ತೋರಿಸ್ದಂಗೆ ಆ ಕ್ಯಾಟಗರಿಗೆ ಆ ಏಜ್ ಗ್ಯಾಪಲ್ಲಿ ಬಂದರೆ ನೀವು ಅಪ್ಲೈ ಮಾಡ್ಬೋದಿರುತ್ತೆ. ಈ ನೋಟಿಫಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೋದು. ಇನ್ನು ನಾರ್ಮಲ್ ಆಗಿ ನೋಡಿದರೆ ಜನರಲ್ ಮತ್ತು EWSಗೆ ಯಾವುದೇ ಥರದ ಏಜ್ ರಿಲ್ಯಾಕ್ಸೇಷನ್ ಇರಲ್ಲ. SC STಗೆ 5 ವರ್ಷ, OBCಗೆ 3 ವರ್ಷ. ಇನ್ನು ಸೆಂಟ್ರಲ್ ಗೌರ್ಮೆಂಟ್ ಸಿವಿಲಿಯನ್ ಎಂಪ್ಲಾಯಿ ಇವ್ರಿಗೆಲ್ಲ ಎಷ್ಟು ಅಂತ ಇಲ್ಲಿದೆ. ಇನ್ನು ಅಪ್ಲಿಕೇಶನ್ ಫೀಸ್ನ ನೋಡೋದಾದರೆ ಅಪ್ಲಿಕೇಶನ್ ಫೀಸ್ ಬಂದು ಜನರಲ್ ಮತ್ತು EWS ಅವ್ರಿಗೆ 50 ರೂಪಾಯಿ ಇರುತ್ತೆ. ಇನ್ನು OBC ಅವ್ರಿಗೆ 50 ಇರುತ್ತೆ. ಇನ್ನು SC ST ಮತ್ತು ಡಿಸೆಬಿಲಿಟಿ ಇರೋರಿಗೆ ಯಾವುದೇ ಥರದ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಇದನ್ನ ಬಂದು ಈ ಲಿಂಕಲ್ಲಿ ನೀವು ಅಪ್ಲೈ ಮಾಡಬೇಕಿರುತ್ತೆ. ಈ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇನ್ನು ಹೇಗೆ ಅಪ್ಲೈ ಮಾಡೋದು ಅಂದರೆ ಇದೇ ನೋಟಿಫಿಕೇಷನಲ್ಲಿ ಅಪ್ಲಿಕೇಶನ್ ಇದೆ, ಅದನ್ನ ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಫಿಲ್ ಮಾಡಿ ಸೆಂಡ್ ಮಾಡಬೇಕಿರುತ್ತೆ. ಅದು ಯಾವ ಲೊಕೇಶನ್ಗೆ ಅಂತಲೂ ಹೇಳ್ತೀನಿ. ಇನ್ನು ಅದಕ್ಕೆ ತುಂಬ ಡಾಕ್ಯುಮೆಂಟ್ಸ್ಗಳಿರುತ್ತೆ, ಅದನ್ನೆಲ್ಲ ಅಟ್ಯಾಚ್ ಮಾಡಿ ಪೋಸ್ಟಲ್ಲಿ ಕಳಿಸ್ಬೇಕಿರುತ್ತೆ. ನೀವು ಮತ್ತು ಪೋಸ್ಟಲ್ಲಿ ಕಳಿಸ್ಬೇಕಾದ್ರೆ ಒಂದು ಪೋಸ್ಟ್ಗೆ ಒಂದೇ ಅಪ್ಲಿಕೇಶನ್ ಹಾಕಬೇಕಿರುತ್ತೆ. ಜಾಸ್ತಿ ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಮನ್ನ ರಿಜೆಕ್ಟ್ ಮಾಡ್ತಾರೆ. ಇನ್ನು ರೆಕ್ರೂಟ್ಮೆಂಟ್ನ ಪ್ರಾಸೆಸ್ನ ನೋಡೋದಾದರೆ ಇವರು ಈಗ ಎಷ್ಟು ವ್ಯಾಕೆನ್ಸಿ ಇದೆ, 466 ವ್ಯಾಕೆನ್ಸಿ ಇದೆ. ಸೊ 10 ಟೈಮ್ಸ್ ಅಂದರೆ 4660 ಜನಕ್ಕೆ ಎಲಿಜಿಬಲ್ ಇರ್ತಾರೆ. ಅವ್ರಿಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ. ಅದಾದಮೇಲೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ಪ್ರಾಕ್ಟಿಕಲ್ ಆ್ಯಂಡ್ ಟ್ರೇಡ್ ಟೆಸ್ಟ್ ಮತ್ತು ಏಜ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಇದನ್ನೆಲ್ಲ ನೋಡ್ಬಿಟ್ಟು ನಿಮಗೆ ಕಾಲ್ ಲೆಟರ್ ಕೊಡ್ತಾರೆ. ಇನ್ನು ಇದಕ್ಕೆ ಅಪ್ಲೈ ಮಾಡೋಕ್ಕೆ ಏನೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು ಅಂತ ನೋಡೋದಾದರೆ ಡ್ರಾಫ್ಟ್ಮ್ಯಾನ್ಗೆ ನೀವು 12th ತನಕ ಓದಿರಬೇಕು, ಅದು ಸೈನ್ಸ್ ಸಬ್ಜೆಕ್ಟ್ಗಳಲ್ಲಿ ಓದಿರಬೇಕು. ಪ್ಲಸ್ ನಿಮಗೆ ಯಾವುದಾದ್ರು ಒಂದು 2 ಇಯರ್ ಆರ್ಕಿಟೆಕ್ಚರ್ ಸರ್ಟಿಫಿಕೇಟ್ ಇರಬೇಕು, ಅದು ಡ್ರಾಫ್ಟ್ಮ್ಯಾನ್ಶಿಪ್ದು ಅದ್ರದ್ದು ಸರ್ಟಿಫಿಕೇಟ್ ಇರಬೇಕು. ಅಥವಾ 2 ಇಯರ್ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಇರಬೇಕು, ಅದು ಡ್ರಾಫ್ಟ್ಮ್ಯಾನ್ ಸಿವಿಲ್ ಈ ಟ್ರೇಡಲ್ಲಿ. ಹಾಗೆಯೇ ಸೂಪರ್ವೈಸರ್ ಅಡ್ಮಿನಿಸ್ಟ್ರೇಷನ್ ಇದಕ್ಕೆ ನೋಡೋದಾದರೆ ಯಾವುದಾದ್ರು ಒಂದು ಡಿಗ್ರಿ ಇರಬೇಕು. ಹಾಗೆ ನ್ಯಾಷನಲ್ ಕ್ಯಾಡೆಟ್ ಕೋರ್ B ಸರ್ಟಿಫಿಕೇಟ್ ಅಥವಾ ನಬೀಬ್, ಸುಬೇದಾರ್ ಈ ಥರದ್ದೆಲ್ಲ ಸರ್ಟಿಫಿಕೇಟ್ಸ್ ಇರುತ್ತಲ್ಲ ಅದು ಬೇಕಿರುತ್ತೆ. ಇನ್ನು ಟರ್ನರ್ಗೆ ಏನು ಬೇಕು ಅಂತ ಇಲ್ಲಿದೆ, ITI ಆಗಿರಬೇಕು ಟರ್ನರಲ್ಲಿ, ಹಂಗಿದ್ರೆ ಇದಕ್ಕೆ ಅಪ್ಲೈ ಮಾಡ್ಬೋದು. ಇನ್ನು ಮೆಕ್ಯಾನಿಸ್ಟ್ಗೆ ಏನು ಅಂತ ಇದೆ, ಇದನ್ನ ಎಲ್ಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇಲ್ಲಿ 10th ಪಾಸ್ ಆಗಿರಬೇಕು ಮತ್ತು ಇಂಡಸ್ಟ್ರಿಯಲ್ ಟ್ರೈನಿಂಗ್ ಸರ್ಟಿಫಿಕೇಟ್ ಇರಬೇಕು, ಆ ಥರ ಎಲ್ಲ ಇದೆ. ಇನ್ನು ಡ್ರೈವರ್ ಮೆಕ್ಯಾನಿಕಲ್ ಟ್ರಾನ್ಸ್ಪೋರ್ಟ್ ಇದಕ್ಕೆ ನೋಡೋದಾದರೆ 10th ಪಾಸ್ ಆಗಿರಬೇಕು, ಪ್ಲಸ್ ನಿಮ್ಮ ಹತ್ರ ಹೆವಿ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಅಥವಾ ಇಲ್ಲಿರೋದು ಕ್ವಾಲಿಫಿಕೇಷನ್ ಇರಬೇಕು. ಇನ್ನು ಡ್ರೈವರ್ ರೋಲರ್ ಆರ್ಡಿನರಿ ಗ್ರೇಡ್ ಇದಕ್ಕೆ ನೋಡೋದಾದರೆ 10th ಪಾಸ್ ಆಗಿರಬೇಕು. ಹಾಗೆಯೇ ಹೆವಿ ಮೋಟಾರ್ ವೆಹಿಕಲ್ ಮತ್ತು ರೋಡ್ ರೋಲರ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು.
ಇನ್ನು ಆಪರೇಟರ್ ಎಕ್ಸ್ಕವೇಟಿಂಗ್ ಮಿಷನರಿ ಅದಕ್ಕೂ 10th ಪಾಸ್ ಆಗಿರಬೇಕು, ಜೊತೆಗೆ ಹೆವಿ ಮೋಟಾರ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಇನ್ನು ಸಿಲಬಸ್ ರಿಟರ್ನ್ ಎಕ್ಸಾಮಿನೇಷನ್ಗೆ ನೋಡೋದಾದ್ರೆ ಟ್ರಾವ್ಟ್ಮನ್ಗೆ ಈ ಥರ ಕ್ವಶನ್ಸ್ ಆನ್ ಸಿಂಪಲ್ ಮ್ಯಾಥ್ಸ್, ಕ್ವಶನ್ಸ್ ಆನ್ ಮೆನ್ಸುರೇಷನ್, ಸಿವಿಲ್ ಇಂಜಿನಿಯರಿಂಗ್ ಡ್ರಾಯಿಂಗ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಜನರಲ್ ನಾಲೆಜ್, ಈ ಥರ ಎಲ್ಲ ಕ್ವಶನ್ಸ್ ಇರುತ್ತೆ ಇದ್ರ ಮೇಲೆ. ಅದು MCQ ಕ್ವಶನ್ಸ್ ಆಗಿರುತ್ತೆ. ಇನ್ನು ಸೂಪರ್ವೈಸರ್ ಅಡ್ಮಿನಿಸ್ಟ್ರೇಷನ್ಗೆ ಇದು ಸಿಲಬಸ್, ಟರ್ನರ್ಗೆ ಈ ಸಿಲಬಸ್, ಇನ್ನು ಮೆಕ್ಯಾನಿಸ್ಟ್ಗೆ ಈ ಸಿಲಬಸ್, ಇನ್ನು ಡ್ರೈವಿಂಗ್ ಮೆಕ್ಯಾನಿಕಲ್ ಟ್ರಾನ್ಸ್ಪೋರ್ಟ್ ಇದಕ್ಕೆ ಈ ಸಿಲಬಸ್ ಇರುತ್ತೆ. ಇನ್ನು ಡ್ರೈವಿಂಗ್ ರೋಡ್ ರೋಲರ್ ಮತ್ತು ಆಪರೇಟರ್ ಎಕ್ಸ್ಕವೇಟಿಂಗ್ ಮಿಷಿನರಿಗೆ ಈ ಸಿಲಬಸ್ ಇರುತ್ತೆ. ಇನ್ನು ಪ್ರಾಕ್ಟಿಕಲ್ ಟೆಸ್ಟ್ ಅದಕ್ಕೆ ನೋಡೋದಾದರೆ ಏನೇನಿದೆ ಅಂತ ಇಲ್ಲಿದೆ ನೋಡಿ, ಟರ್ನರ್ಗೆ, ಮೆಕ್ಯಾನಿಸ್ಟ್ಗೆ, ಡ್ರೈವರ್ಗೆ ಎಲ್ಲ. ಇನ್ನು ಪೇ ಸ್ಕೇಲ್ನ ನೋಡೋದಾದರೆ ಡ್ರಾಫ್ಟ್ಮನ್ಗೆ 29,000ದಿಂದ 92,300ವರೆಗೂ ಸಿಗುತ್ತೆ. ಇನ್ನು ಸೂಪರ್ವೈಸರ್ ಅಡ್ಮಿನಿಸ್ಟ್ರೇಷನ್ ಇವ್ರಿಗೆ 25,500ರಿಂದ 81,000, ಟರ್ನರ್ಗೆ 19,000ದಿಂದ 63,000, ಮೆಕ್ಯಾನಿಸ್ಟ್ಗೆ 19,000ದಿಂದ 63,000, ಡ್ರೈವರ್ಗೆ 19,900ರಿಂದ 63,200, ಮೂರಕ್ಕೂ ಸೇಮ್ ಇದೆ. ಇನ್ನು ಇದರಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಇದೆ, ಯಾವ ಸ್ಟೇಟ್ಗೆ ಯಾವ ಥರ ಇರಬೇಕು ಅಂತ ಅದನ್ನೆಲ್ಲ ಇಲ್ಲಿ ನೋಡ್ಕೊಳ್ಳಿ ಒಂದ್ಸಲ. ಈಗ ಕರ್ನಾಟಕಕ್ಕೆ ನೋಡೋದಾದರೆ ನಿಮ್ಮ ಹೈಟ್ ಬಂದ್ಬಿಟ್ಟು 157 ಸೆಂಟಿಮೀಟರ್ ಇರಬೇಕು. ಹಾಗೆ ಮ್ಯಾಕ್ಸಿಮಮ್ ನಿಮ್ಮದು ಚೆಸ್ಟು 75 ಸೆಂಟಿಮೀಟರ್ ಇರಬೇಕು. ಹಾಗೆ ವೆಯ್ಟ್ ಬಂದ್ಬಿಟ್ಟು ಮಿನಿಮಮ್ 50 kg ಇರಬೇಕು. ಹಾಗಿದ್ರೆ ನೀವು ಅಪ್ಲೈ ಮಾಡ್ಬೋದು. ಇನ್ನು ನೀವು ಈ ಅಪ್ಲಿಕೇಶನ್ನ ಎಲ್ಲಿಗೆ ಸೆಂಡ್ ಮಾಡಬೇಕಿರುತ್ತೆ ಅಂದರೆ ಕಮಾಂಡೆಂಟ್ GREF ಸೆಂಟರ್, DG ಕ್ಯಾಂಪ್, ಪುಣೆ 411015 ಇದಕ್ಕೆ ನೀವು ಕಳಿಸ್ಬೇಕಿರುತ್ತೆ. ಸೊ ಒಂದೇ ಪೋಸ್ಟ್ಗೆ ಜಾಸ್ತಿ ಅಪ್ಲಿಕೇಶನ್ ಹಾಕಬೇಡಿ, ಒಂದು ಪೋಸ್ಟ್ಗೆ ಒಂದೇ ಅಪ್ಲಿಕೇಶನ್ ಹಾಕಿ. ಏನಾದರೂ ಜಾಸ್ತಿ ಅಪ್ಲಿಕೇಶನ್ ಹಾಕಿದರೆ ನಿಮ್ಮನ್ನ ರಿಜೆಕ್ಟ್ ಮಾಡ್ತಾರೆ, ಅದಕ್ಕೋಸ್ಕರ. ಸೊ ಯಾರೆಲ್ಲ ಇದಕ್ಕೆ ಅಪ್ಲೈ ಮಾಡ್ತಾಯಿದ್ದೀರಾ, ಆಲ್ ದ ಬೆಸ್ಟ್. ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ.